ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಇವರ ಸಮಸ್ಯೆ ನೋಡೋದಾದರೆ ಗಂಡ ಶುಗರ್ ಪೇಷಂಟ್ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಯಕೆ ತೂತಿಗೆ ತೃಪ್ತಿ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಇವರ ಹೆಸರು ಶ್ರುತಿ ಗಾಯಕ್ವಾಡ್ ಅಂತೇಳಿ, ಊರು ತುಮಕೂರು ಭಾಗದವರು. ಇನ್ನು ಕೆಲಸ ಅಡಿಕೆ ತೋಟ ನೋಡಿಕೊಳ್ಳುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ನು ಜಾಗ ತೋಟದ ಮನೆ ಇದೆ, ಅಲ್ಲೇ ಮಲಗಿ ಸುಖವನ್ನು ಅನುಭವಿಸೋಣ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆಯೇ ಸ್ನೇಹಿತರೆ, ಇವರ ಬಳಿ ಇರುವ ಟೊಯೋಟಾ ಫಾರ್ಚುನರ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಸುಖಕ್ಕಾಗಿ ಬೀದಿ ಬೀದಿ ಅಲಿಯುತ್ತಿದ್ದೇನೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಗಂಡ ಶುಗರ್ ಪೇಷಂಟ್ ಇರುವ ಕಾರಣಕ್ಕೆ ಕೇಯುವ ಶಕ್ತಿ ಇಲ್ಲ, ಹಾಗಾಗಿ ಸುಖ ಕೊಡುವುದನ್ನೇ ನಿಲ್ಲಿಸಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ತೋಟದ ಕೆಲಸಕ್ಕೆ ಬರುವವರು ಗಂಡನ ಆಪ್ತ ಸ್ನೇಹಿತರು, ಹಾಗಾಗಿ ಅವರಿಗೆ ಕೊಡೋದಕ್ಕೆ ಬರೋದಿಲ್ಲ, ಅದಕ್ಕೆ ಒಬ್ಬ ಮಿಂಡ ಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಸುಖಕ್ಕಾಗಿ ಬೀದಿ ಬೀದಿ ಅಲಿಯುತ್ತಿದ್ದೇನೆ, ಬಂದು ಹೆಲ್ಪ್ ಮಾಡಿ ಅಂತೇಳಿ ಇದಿಷ್ಟು ಒಬ್ಬ ಮಿಂಡ ಬೇಕು ಅಂತೇಳಿ ಕಾರಣಗಳನ್ನು ಕೊಟ್ಟಿರೋದು. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಸುಖ ಕೊಟ್ಟರೆ 5 ಲಕ್ಷ ರೂಪಾಯಿ ಕೊಡುತ್ತೇನೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ನನಗೆ ಒಬ್ಬ ಮುದುಕಾಗಿದ್ದರೂ ಕೂಡ ಪರವಾಗಿಲ್ಲ, ನಾನು ಕರೆದಾಗ ತೋಟದ ಮನೆಗೆ ಬಂದು ಚೆನ್ನಾಗಿ ತೂತು ಕೊಯ್ದು ಸುಖವನ್ನು ಕೊಟ್ಟರೆ ಸಾಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಪ್ರತಿದಿನ ಹೀಗೆ ಬಂದು ಸುಖವನ್ನು ಕೊಟ್ಟರೆ 5 ಲಕ್ಷ ರೂಪಾಯಿ ಕೊಡುವುದಾಗಿ ಭರವಸೆಯನ್ನು ಕೊಡುತ್ತೇನೆ, ಹಿಂದೆ ಕರೆ ಮಾಡಿ ಬಂದು ಸುಖವನ್ನು ಕೊಡಿ ಅಂತೇಳಿ ಇದಿಷ್ಟು ಸುಖ ಕೊಟ್ಟರೆ 5 ಲಕ್ಷ ರೂಪಾಯಿ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಇನ್ನು ಕೊನೆಯದಾಗಿ ಇವರ ಬಳಿ ಇರುವ ಟೊಯೋಟಾ ಫಾರ್ಚುನರ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜೂನ್ 2016 ಆಗಿರುತ್ತೆ. ಇನ್ಸೂರೆನ್ಸು ಇನ್ನೂ ಕೂಡ ಕನ್ಫರೆನ್ಸಿವ್ ಆಗಿದೆ, ಅಂದರೆ ಇನ್ನೂ ಕೂಡ ಕಂಟಿನ್ಯೂ ಇದೆ. ಫ್ಯೂಯಲ್ ಟೈಪು ಡೀಸೆಲ್ ಆಗಿರುವಂಥದ್ದು, ಸೀಟಿಂಗ್ ಕೆಪಾಸಿಟಿ 7, ಕಿಲೋಮೀಟರ್ ಡ್ರೈವನು 90,000 ಕಿಲೋಮೀಟರ್ ರನ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. RTO ಬೆಂಗಳೂರು, ಓನರ್ಶಿಪ್ಪು ಸೆಕೆಂಡ್ ಓನರ್ ಆಗಿರೋದು. ಎಂಜಿನ್ ಡಿಸ್ಪ್ಲೇಸ್ಮೆಂಟು 2982 cc, ಟ್ರಾನ್ಸ್ಮಿಷನು ಮ್ಯಾನ್ಯುವಲ್ ಇರ್ತಕ್ಕಂಥದ್ದು. ಹಾಗೆಯೇ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2016 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಫ್ರಂಟ್ ವ್ಯೂ ಆಗಿರುತ್ತೆ, ಇದು ಲೆಫ್ಟ್ ಸೈಡು, ಇದು ರೈಟ್ ಸೈಡು, ಇದು ಇಂಜಿನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಇದಕ್ಕೆ ಸಂಬಂಧಿಸಿದ ಕೆಲವೊಂದು ಸ್ಪೆಸಿಫಿಕೇಶನ್ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ. ಎಂಜಿನ್ ಕೆಪಾಸಿಟಿ 2982 cc, ಸೊ ನಾನು ಮೊದಲೇ ತಿಳಿಸಿದ್ದೇನೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸು 220 mm, ಪವರು 168 bhp. ಇನ್ನು ಸೀಟಿಂಗ್ ಕೆಪಾಸಿಟಿ 7, ಡ್ರೈವ್ ಟೈಪು FWD ಅಳವಡಿಸಿದ್ದಾರೆ. ಮೈಲೇಜು 13 km/L ಕೊಡುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇದು ಪವರ್ ಸ್ಟೇರಿಂಗ್ ಆಗಿರುತ್ತೆ, ಇದು ಡಿಕ್ಕಿ ಸ್ಪೇಸ್ ಆಗಿರುತ್ತೆ. ಇನ್ನು ಇದರ ಸೆಲ್ಲರ್ ಪ್ರೈಸ್ ಬಂದ್ಬಿಟ್ಟು 16,30,000 ಅಂತೇಳಿ ಇದಿಷ್ಟು ಟೊಯೋಟಾ ಫಾರ್ಚುನರ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ ಸ್ನೇಹಿತರೆ, ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಒಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.